ಶ್ರೀರಾಮನವಮಿ ಹಾಗೂ ಉಟ್ಲು ಪರಸೆ ಪ್ರಯುಕ್ತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರವರು ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 11ನೇ ಮೈಲಿ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಯವರಿಗೆ ನಾಟಕ ಸೀನ್ಸ್ ಕೊಡುಗೆ ನೀಡಿ ಶನಿವಾರ ರಾತ್ರಿ ದಾನವೀರ ಶೂರಕರ್ಣ ನಾಟಕ ಪ್ರದರ್ಶನದ ವೇಳೆ ಆಗಮಿಸಿ ಪ್ರತಿಯೊಂದು ಮನೆಯಲ್ಲಿ ಕರ್ಣನಂತ ಮಗ ಹುಟ್ಟಬೇಕೆಂದು ಶುಭ ಕೋರಿದರು. ಎಲ್ಲ ನಾಟಕದ ಒಂದು ಸ್ಟೇಜ್ ಅಲ್ಲಿ ಇದೇ ಜನ ಹಿಂಗೆ ಇದ್ರೆ ನಾಟಕ ನೋಡಕ್ಕಾಗಲ್ಲ. ಸ್ಟೇಜ್ ಮಧ್ಯವಳಂಗ ಐತೆ. ನಾವ್ ಎಷ್ಟು ಜಲ್ದಿ ಖಾಲಿ ಮಾಡ್ಕೊತೀರ ಅಷ್ಟು ಜಲ್ದಿ ಅವ್ರು ನಾಟಕ ನೋಡ್ತಾರೆ ಖುಷಿಯಾಗಿ. ಹಂಗಾಗಿ ನಾವ್ ಜಲ್ದಿ ಖಾಲಿ ಮಾಡೋಣ, ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಎಲ್ಲ ಕಲಾಭಿಮಾನಿಗಳೇ ಕಲಾವಿದರು ಸೇರಿ ಒಂದು ಅರ್ಥಪೂರ್ಣವಾದಂತ ಒಂದು ಐತಿಹಾಸಿಕ ನಾಟಕನ ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ದಾನವೀರ ಶೂರಕರ್ಣ ನಾಟಕ ಪ್ರತಿಯೊಂದು ಮನೆಯಲ್ಲೂ ಸಹ ಕರ್ಣನಂತ ಮಗನು ಇರ್ಲಿ ಅಂತ ಪ್ರತಿ ಕುಟುಂಬದಲ್ಲೂ ಸಹ ಬಯಸ್ತಾರೆ. ಅಷ್ಟು ದಾನದಲ್ಲಿ ಶ್ರೇಷ್ಠವಾದಂತ ಒಂದು ದಂತಕಥೆಯಾಗಿ ನಮ್ಮ ಧರ್ಮದಲ್ಲಿ ಉಳಿದಂತವರು ಮಹಾನುಭೂತಿ ಯಾರಪ್ಪ ಅಂದ್ರೆ ಅದು ಕುಂತಿ ಪುತ್ರ ಶ್ರೀಕ ಪುತ್ರ ದಾನವೀರ ಶೂರಕರ್ಣ. ಶ್ರೇಯ ಏನು ಶೂರತ್ವದಲ್ಲೂ ಕಡಿಮೆ ಇರಲಿಲ್ಲ, ದಾನದಲ್ಲೂ ಕಡಿಮೆ ಇರಲಿಲ್ಲ, ಮತ್ತೆ ಸ್ನೇಹದಲ್ಲೂ ಕಡಿಮೆ ಇರಲಿಲ್ಲ. ಎಲ್ಲದಲ್ಲೂ ಸಹ ಮೇಲುಗೈಯಲ್ಲಿ ನಿಂತ್ಕೊಳ್ಳಂತ ಒಂದು ವ್ಯಕ್ತಿತ್ವ ಕರ್ಣನ ಪಾತ್ರ. ಅಂತ ಮಹಾನ್ ಒಬ್ಬ ನಾಯಕನನ್ನ ನಾವು ಇವತ್ತು ಸ್ಮರಣೆ ಮಾಡ್ತಾ ಅವನ ಆಚಾರ ವಿಚಾರಗಳನ್ನ ನಿಮ್ ಮುಂದೆ ನಾಟಕ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದು ಬಹಳಷ್ಟು ಅರ್ಥಪೂರ್ಣವಾಗಿ ನಮ್ಮ ಜೀವನದಲ್ಲಿ ಎಲ್ಲವೂ ಸಹ ನಾವು ಅಷ್ಟು ಅಳವಡಿಸಿಕೊಳ್ಳುವಂತ ಒಂದು ಕಥಾ ವಸ್ತು ಆಗಿರೋದ್ರಿಂದ ನಮ್ಗೆಲ್ಲರಿಗೂ ಸಹ ಶ್ರೇಯಸ್ಸಾಗ್ತದೆ. ವಿಶೇಷವಾಗಿ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಇದೆಲ್ಲ ಇಷ್ಟೊಂದು ವಿಜೃಂಭಣೆಯಾಗಿ ನಿಮ್ಮೆಲ್ಲರಿಗೂ ಸಹ ಶ್ರೀರಾಮನವಮಿ ಶುಭಾಶಯಗಳ ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಂದ ಒಳ್ಳೆಯದು. ವಿಶೇಷವಾಗಿ ಇವರು ಕಲಾವಿದರಿಗೆ ತಮ್ಮೆಲ್ಲರ ಪರವಾಗಿ ನೀವು ನಮ್ಮ ಸ್ಟೇಜಲ್ಲಿ ಇರೋಂತವ್ರೆ ನೀವು ಚಪ್ಪಾಳೆ ಕಟ್ಟಿದ್ರೆ ಕಲಾವಿದರಿಗೆ ಪ್ರೋತ್ಸಾಹ. ಹಂಗಾಗಿ ಕಲಾವಿದರು ಚೆನ್ನಾಗಿ ನಾಟಕ ಆಡಲಿ ಎಲ್ಲ ಪ್ರೋತ್ಸಾಹ ಚಪ್ಪಾಳೆ ಹೊಡಿದಂಗೆ ನಿಜ ಮಾಡ್ತಾ ಇದ್ರ ಮುಂದೆ ನೀವೆಲ್ಲ ಚಪ್ಪಾಳೆ ಸಿಳ್ಳೆ ಹೊಡೆದ್ರೆ ಅವ್ರು ಚೆನ್ನಾಗಿ ನಾಟಕ ಆಡ್ತಾರೆ, ಇಲ್ಲಿದ್ರೆ ಅವ್ರು ನಿದ್ದೆ ಮಾಡ್ಬಿಡ್ತಾರೆ. ಹಂಗಾಗಿ ತಮ್ಗೆ ಈ ಒಂದು ನಾಟಕ ಮುಂದುವರಿಲಿ, ಚೆನ್ನಾಗಿ ಆಗ್ಲಿ. ಈ ಒಂದು ಕಥೆನ ನೀವೆಲ್ಲರೂ ಸಹ ಅಳವಡಿಸ್ಕೊಳ್ಳುವಂತದ್ದಾಗ್ಲಿ. ಬಹಳಷ್ಟು ಕರ್ಣನ ವಿಚಾರ ಹೇಳಿದಾಗ ಈ ಕೈಯಲ್ಲಿ ಕೊಟ್ಟದ್ದು ಇನ್ನೊಂದು ಕೈಗೆ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ಈಗಿನ ದಾನಿಗಳೆಲ್ಲವೂ ಸಹ ಫೇಸ್ಬುಕ್ ವಾಟ್ಸಪ್ ದಾನಿಗಳಾಗ್ಬಿಟ್ಟಿದ್ದಾರೆ. ಆಮೇಲೆ ಈಗಿರೋಂಥ ದಾನಿಗಳನ್ನ ಹೆಚ್ಚು ಕಾಲ ನೆನಪಿಟ್ಕೊಳ್ಳಲ್ಲ, ನಮ್ಮನ್ನೂ ಸೇರಿ. ಆದ್ರೆ ನೆನಪಲ್ಲಿರುವಂತದ್ದು ಯಾರಪ್ಪ ಅಂದ್ರೆ ಈ ಭಾರತ ದೇಶದ ಇತಿಹಾಸದಲ್ಲಿ ಅದು ಕರ್ಣ. ಆ ಕರ್ಣನಂತ ಒಂದು ಗುಣ ಇರೋಂಥವ್ರು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಆ ಪರಮಾತ್ಮ ಶ್ರೀರಾಮಚಂದ್ರ ನಿಮ್ಮನ್ನೆಲ್ಲರನ್ನು ಕಾಪಾಡಲಿ. ಅವನ ಆದರ್ಶಗಳು ನಮ್ಗೆ ಈ ದೇಶಕ್ಕೆ ಸ್ಫೂರ್ತಿ, ಅವನ ಗುಣಗಳು, ಅವನ ನಡತೆ ನಮ್ಮೆಲ್ಲರಿಗೂ ಸಹ ಆದರ್ಶ. ಸೀತಾಮಾತೆಯ ಒಂದು ತ್ಯಾಗ, ಮತ್ತೆ ಶ್ರೀರಾಮಚಂದ್ರನ ನಡತೆ, ಲಕ್ಷ್ಮಣನ ಸಹೋದರತ್ವ, ಆಂಜನೇಯನ ಭಕ್ತಿ, ಗುರುಭಕ್ತಿ ಇವೆಲ್ಲನೂ ಸಹ ನಮ್ಗೆ ಒಂದಲ್ಲ ಒಂದು ರೂಪದಲ್ಲಿ ನಮ್ಗೆ ಅನುಭವ ಬರ್ತಾ ಇರ್ತದೆ, ನಾವೆಲ್ಲ ನೋಡ್ತಾ ಇರ್ತೀವಿ. ಆದ್ರೆ ಇವೆಲ್ಲನೂ ಸಹ ನೋಡ್ತಾ ನೋಡ್ತಾ ನಾವು ಅಳವಡಿಸ್ಕೊಳ್ಬೇಕು. ಬರುತ್ತಾ ನಾವು ಇವೆಲ್ಲನೂ ಸಹ ವಿಚಾರ ಮಾಡ್ತಾ ಬದುಕಬೇಕು. ಹಂಗಾದಾಗ ನಮ್ಮ ಜೀವನ ಪರಿಪೂರ್ಣ ಆಗ್ತದೆ ಅಂತೇಳಿ ನನ್ನ ಭಾವನೆ. ನಿಮ್ಗೆಲ್ಲರಿಗೂ ಸಹ ಒಳ್ಳೇದಾಗಲಿ, ಶುಭಾಶಯಗಳು ಕೋರ್ತಾ ಈ ವೇದಿಕೆಯಲ್ಲಿರುವಂತ ಗಣ್ಯರಿಗೆ ಸನ್ಮಾನ ಮಾಡಿ ನಮ್ಮ ಯುವಕರು ಅಂತೇಳಿ ಎಲ್ಲಾ ಗಣ್ಯರಿಗೂ ನಮಸ್ಕಾರ ಹೇಳಿ, ನಮ್ಮ ಮುನಿಯಪ್ಪನ ರಾಜಿಯಾಗಿ ರಾಮಚಂದ್ರನವರು, ಪ್ರಸನ್ನ, ಇನ್ನು ಅನೇಕ ಮುಖಂಡರು ಎಲ್ಲವೂ ಸಹ ಸೇರಿರ್ತಾರೆ. ನಿಮಗೆ ವಿಶೇಷವಾಗಿ ನಿಮ್ಗೆ ಒಳ್ಳೇದಾಗ್ಲಿ. ಶಿಡ್ಲಘಟ್ಟದ ಒಂದು ಭವಿಷ್ಯದಲ್ಲಿ ಸದೃಢವಾಗಿ ಕಟ್ಟಂತ ಕೆಲಸನ ನಾವೆಲ್ಲರೂ ಸಹ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಿಮ್ಮ ಎಲ್ಲರೂ ಸಹ ಒಗ್ಗಟ್ಟಿನ ಪ್ರಯತ್ನ ಆಗ್ತದೆ. ಉದ್ಯೋಗದ ಸೃಷ್ಟಿಯಾಗುವಂತದ್ದು ಇರ್ಬೋದು, ಮೂಲಭೂತ ಸೌಕರ್ಯಗಳ ಗ್ರಾಮಗಳಲ್ಲಿ ಪಟ್ಟಣ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಪಡಿಸೋದಾಗ್ಬೋದು, ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡುವಂತದ್ದಾಗ್ಬೋದು. ಈ ರೀತಿ ಹಲವಾರು ಸೌಕರ್ಯಗಳ ವಿಚಾರವಾಗಿ ಸದಾ ತುರ್ತಾ ಇಟ್ಕೊಂಡು ಕೆಲಸ ಮಾಡುವಂತ ವ್ಯಕ್ತಿತ್ವ ಇರೋಂತ ಗುಣ ಇರೋಂತ ಮನುಷ್ಯನಿಗೆ ತಾವೆಲ್ಲರೂ ಸಹ ಭವಿಷ್ಯದಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕು. ಅದ್ರ ಭಾಗವಾಗಿ ನಾನು ಪ್ರಾಮಾಣಿಕ ಕೆಲಸ ಮಾಡ್ತಾ ಬಂದಿದ್ದೀನಿ ಕಳೆದ 12-13 ವರ್ಷಗಳಿಂದ. ಅದು ಮುಂದುವರಿಸಿಕೊಂಡು ಹೋಗೋದಾಗ್ತದೆ. ಏನಾದ್ರೂ ಸಾಧನೆ ಮಾಡಿದ್ರು ಇಲ್ಲೇ, ತ್ಯಾಗ ಮಾಡಿದ್ರು ಇಲ್ಲೇ, ಸೋತ್ರು ಇಲ್ಲೇ, ಗೆದ್ರು ಇಲ್ಲೇ. ಹಂಗಾಗಿ
ತಮಗೆ ಒಳ್ಳೇದಾಗಲಿ ಅಂತೇಳಿ ಶುಭ ಕೋರಿ ನನ್ನ ಮಾತಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.